ಅದಕ್ಕೆ ತುಂಬುವುದರ ಸ್ವಾಗತವನ್ನು ಕೋರುತ್ತೇನೆ. ಕಳಸೆಟ್ಟಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಪ್ರಾಜೆಕ್ಟ್ ನಡೀತಾ ಇದೆ. ಮುಖ್ಯವಾಗಿ ನಮ್ಮ ತಹಸೀಲ್ದಾರ್ಸು, ಪೊಲೀಸ್ ಇಲಾಖೆ ಇಬ್ಬರು ಸೇರಿ ಸಾಕಷ್ಟು ನಮಗೆ ಪೊಸೆಷನ್ ಎಲ್ಲಿ ನಾವು ಜಾಗನ ಪ್ರಾಜೆಕ್ಟ್ಗೆ ತಗೋಬೇಕು, ಸಾಕಷ್ಟು ವಿಘ್ನ ಬಂದ್ರೂ ಹಗಲು ರಾತ್ರಿ ಅಂದಂಗೆ ನಮ್ಮ ತಹಸೀಲ್ದಾರ್ಗಳು ಆಮೇಲೆ ಪೊಲೀಸ್ ಇಲಾಖೆಯವರು ಮಾಡ್ತಾ ಇರೋದ್ರಿಂದ ಅತಿ ವೇಗವಾಗಿ ಆ ಪ್ರಾಜೆಕ್ಟು ಬೆಳಗಾಂ ಬಾಗಲಕೋಟೆಯಲ್ಲೂ ನಡೀತಾ ಇದೆ. ಅಲ್ಲಿ ಯಾವ ವೇಗ ಇದೆ ತಾವು ನೋಡ್ಬೋದು, ನಮ್ಮ ಜಿಲ್ಲೆಯಲ್ಲಿ ಎಷ್ಟು ವೇಗವಾಗಿ ನಡೀತಾ ಇದೆ ತಾವು ನೋಡ್ಬೋದು. ಅದಕ್ಕೆ ನಮ್ಮ ಸರ್ಕಾರಿ ನೌಕರರುಗಳೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಸಿಬ್ಬಂದಿ ಆಗಿರ್ಬೋದು, ಹಿರಿಯ ಅಧಿಕಾರಿ ಆಗಿರ್ಬೋದು, ಕಿರಿಯ ಅಧಿಕಾರಿ ಆಗಿರ್ಬೋದು, ಈ ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ, ಸಕಾರಾತ್ಮಕ ಒಂದು ಇಂಪ್ಯಾಕ್ಟ್ ಇರುತ್ತೆ ಸೊಸೈಟಿಗೆ, ಅತಿ ಹೆಚ್ಚು ಇರುತ್ತೆ. ಹೈಯೆಸ್ಟ್ ಪಾಸಿಟಿವ್ ಇಂಪ್ಯಾಕ್ಟ್ ಇರ್ತಕ್ಕಂಥ ಒಂದು ಪ್ರೊಫೆಷನ್ ಇದ್ದರೆ ನಮ್ಮ ಸರ್ಕಾರಿ ಕೆಲಸ, ಸರ್ಕಾರಿ ಪ್ರೊಫೆಷನ್. ನಮ್ಮೆಲ್ಲರಿಗೂ ಗೊತ್ತಿದೆ, ಸರ್ಕಾರದಲ್ಲಿ ಯಾವುದೋ ಒಂದು ಹುದ್ದೆ ಪಡೆದುಕೊಂಡು ಆ ಜಾಬ್ ಡಿಸ್ಟೆನ್ಸ್ ವಿಚಾರ ಕೂಡ ಒಂದು ನಮ್ಮದು ಪುಣ್ಯ ಆಗಿದೆ ಅಂತ ಜನರು ಹೇಳ್ತಾರೆ. ವೆರಿ ವೆರಿ ಡಿಫಿಕಲ್ಟ್ ಆಲ್ಸೋ ಗೆಟ್ ಇನ್ ಟು ಪ್ರೊಫೆಷನ್. ಇದು ನಮಗೆ ತುಂಬ ಖುಷಿ ವಿಚಾರ. ಈ ಆಯ್ಕೆಯಿಂದ ನಮಗೆ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗ್ತದೆ. ಸೊ ಇನ್ನೂ ನಾವು ಸೇವೆ ಮಾಡೋಕ್ಕೆ ಇನ್ನೂ ಉತ್ಸಾಹದಿಂದ ನಾವು ಸೇವೆ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಅಂದರೆ ಈಗ ರಾಯಚೂರಲ್ಲಿ ಕ್ರೀಡಾ ಎಲ್ಲ ಕ್ರೀಡೆಗಳು, ಆಮೇಲೆ ಕ್ರೀಡಾಂಗಣಗಳ ಅಚ್ಚುಕಟ್ಟಿನ ನಿರ್ವಹಣೆ ಮತ್ತು ಕ್ರೀಡೆಗಳ ಯಾವ ರೀತಿಯಲ್ಲಿ ಅಂತಂದು ಸೇವಾ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗ್ತಿದೆ. ಈ ಬಾರಿ ಕೂಡ 2026ನೇ ಸಾಲಿನ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು 10 ಜನಕ್ಕೆ ವಿತರಣೆ ಮಾಡೋಕ್ಕೆ ಸರ್ಕಾರದ ಆದೇಶದಲ್ಲಿ ಅವಕಾಶ ಇದೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಆಮೇಲೆ ಮಹಾನಗರ ಪಾಲಿಕೆ ಆಯುಕ್ತರು, SP ಸಾಹೇಬರು ಎಲ್ಲರೂ ಸೇರಿ ಏನಂದರೆ 10 ಜನ ಒಳ್ಳೆಯ ಸೇವೆಯನ್ನು ಮಾಡಿರ್ತಕ್ಕಂಥ ಸರ್ಕಾರಿ ನೌಕರರನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಏನಂದರೆ ಇವತ್ತಿನ ದಿನ ಪ್ರಶಸ್ತಿ ಪ್ರದಾನ ವಿತರಣೆ ಸಮಾರಂಭ ನಡೀತಾ ಇದೆ.